ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗ ಭೇಟಿ ಮಾಡಿ ಹಲವಾರು ಮಹತ್ವದ ವಿಚಾರಗಳನ್ನು ಚರ್ಚಿಸಿದೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹಾಗೂ ಹಿರಿಯ ಅಧಿಕಾರಿಗಳು ನಿಯೋಗದಲ್ಲಿದ್ದರು. ಸಚಿವರ ಭೇಟಿಯ ಬಳಿಕ ಸುದ್ದಿಗಾರರೊಂದಿಗೆ ಡಿಕೆ ಶಿವಕುಮಾರ್, ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ವಿಚಾರವಾಗಿ ಔಪಚಾರಿಕವಾಗಿ ಕೇಂದ್ರ ಸಚಿವರ ಜೊತೆ ಚರ್ಚೆ ನಡೆಸಲಾಗಿದೆ. 2-3 ಸ್ಥಳಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು, ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುವುದು. ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸಚಿವರ ಸಲಹೆಯನ್ನು ಬೆಂಗಳೂರಿನಲ್ಲಿ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ವಿನಿಮಯ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಬೆಂಗಳೂರಿನಲ್ಲಿರುವ ಎಚ್ಎಎಲ್, ಜಕ್ಕೂರು, ಯಲಹಂಕ ವಾಯುನೆಲೆ ಮತ್ತು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಎತ್ತರದ ಕಟ್ಟಡಗಳನ್ನು ನಿರ್ಮಿಸಲು ಕಡಿವಾಣವಿದೆ. ಇದರಿಂದ ಅಭಿವೃದ್ಧಿಗೆ ತೊಡಕಾಗುತ್ತಿದೆ. ಹೈದರಾಬಾದ್, ಮುಂಬೈನಲ್ಲಿರುವಂತೆ ಬೆಂಗಳೂರಿಗೂ ಎತ್ತರದ ಮಿತಿಗೆ ರಿಯಾಯಿತಿ ನೀಡಬೇಕು ಎಂದು ಮನವಿ ಮಾಡಿರುವುದಾಗಿ ತಿಳಿಸಿದರು. ಈಗ ನಮ್ಮ ಏನು ಮಿನಿಸ್ಟರ್ನ ಏನು ಭೇಟಿ ಮಾಡಿದೆ ಅಂತಂದ್ರೆ, ನಮಗೆ ಸಿವಿಲ್ ಅವಿಯೇಷನ್ ಇಂದ ಮತ್ತು ಎಚ್ಎಎಲ್ ಇಂದ ನಮಗೆ ಹೈಟ್ ರೆಸ್ಟ್ರಿಕ್ಷನ್ ಮತ್ತು ಎಲ್ಲ ಡಿಫೆನ್ಸ್ ಪ್ರಾಪರ್ಟಿಗಳ ಪಕ್ಕ ಡೆವಲಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಎದುರುಗಡೆ ಎಲ್ಲ ಪ್ರಾಪರ್ಟಿಗಳಿದೆ, ಡಿಫೆನ್ಸ್ ಪ್ರಾಪರ್ಟಿ ಎದುರುಗಡೆ. ಈಗ ಜಕ್ಕೂರ್ ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ಯಲಹಂಕ ಹತ್ರ ಇರ್ಬೋದು, ಏರ್ಪೋರ್ಟ್ ಪಕ್ಕ ಇರ್ಬೋದು, ಎಚ್ಎಎಲ್ ಏರ್ಪೋರ್ಟ್ ಇರ್ಬೋದು, ಎಲ್ಲ ಕೂಡ ಬಹಳ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ. ಅದೇ ಹೈದರಾಬಾದ್ ಅಲ್ಲಿ ಇರ್ಬೋದು, ಮುಂಬೈಲಿ ಇರ್ಬೋದು, ಬೇರೆ ಬೇರೆ ಕಡೆ ಅಲ್ಲಿ ಆ ಲಿಮಿಟೇಷನ್ಸ್ ಕಡಿಮೆ ಇದೆ. ಸೊ ರಾಜ್ಯದ ಬೇರೆ ಅನೇಕ ರಾಜ್ಯಗಳ ಯಾವ ರಿಸ್ಟ್ರಿಕ್ಷನ್ಸ್ ಇದೆ, ಅದೇ ರಿಸ್ಟ್ರಿಕ್ಷನ್ಸ್ ಕರ್ನಾಟಕಕ್ಕೂ ಕೂಡ ಅಳವಡಿಸಬೇಕು.